ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೆಪ್ಟೆಂಬರ್ 2025 ತಿಂಗಳಿನ 14ನೇ ತಾರೀಕು ಇಂದು ಶುಭ ದಿನ. ಜಯ ಸಿದ್ಧಿ ಆಗುವ, ನಿಮ್ಮ ಕೋರಿಕೆಗಳು ಸಿದ್ಧಿಯಾಗುವ ಇವತ್ತು ತುಂಬಾ ಶುಭ ದಿನ ಅಂತಲೇ ನಾವು ಅನ್ಬಹುದು. ಈ 14ನೇ ತಾರೀಕಿನ ದಿನ ಕುಂಭರಾಶಿಯ ಫಲಗಳನ್ನು ನಾವು ತಿಳಿದುಕೊಳ್ಳೋಣ. ಏನೆಲ್ಲ ಶುಭ ಫಲಗಳು ಇದೆ ಅಂತ ನಾವು ಸಂಪೂರ್ಣವಾಗಿ ವೀಕ್ಷಿಸೋಣ. ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗಳಿಗೆ, ರಿಲೇಟಿವ್ಸ್ಗೆ ಎಲ್ಲರಿಗೂ ಕೂಡ ಕುಂಭರಾಶಿಯವರು ಯಾರ್ಯಾರಿದ್ದಾರೆ ಎಲ್ಲರಿಗೂ ಹೆಚ್ಚಾಗಿ ಈ ವಿಡಿಯೋನ ಶೇರ್ ಮಾಡಿ. ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲ ಅಂದರೆ ನಿಮ್ಮ ಕುಲದೇವರು, ಮನೆ ದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಈ ದಿನ ಕುಂಭರಾಶಿಯವರ ಜಾತಕದವರ ಪಾಲಿಗೆ ಹೇಗೆ ಶುಭ ಫಲಗಳು ಇವೆ ಅನ್ನೋದು ನೋಡೋಣ. ಈ ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳು ಏನು ಮತ್ತು ಇಲ್ಲಿ ಉಂಟಾಗಲಿರುವ ಯೋಗಗಳು ಯಾವುವು, ಈ ಯೋಗಗಳ ಪ್ರಭಾವ ನಿಮ್ಮ ಮೇಲೆ ಹೇಗೆ ಕಾಣಿಸಿಕೊಳ್ಳಲಿದೆ, ಜೊತೆಗೆ ಈ ದಿನವನ್ನು ನೀವು ಎಚ್ಚರಿಕೆ ಏನೆಲ್ಲ ವಹಿಸಬೇಕು ಅನ್ನೋದೆಲ್ಲ ನಾವು ನೋಡೋಣ. ಈ ದಿನ ಈ ಗ್ರಹ ನಕ್ಷತ್ರ ತಿಥಿಗಳ ಮಾಹಿತಿ ಮತ್ತು ಯೋಗಗಳ ಕುರಿತು ನೋಡೋಣ. ಈ ಭಾನುವಾರದ ದಿನವಾಗಿ ಈ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ಇದೆ. ಈ ಅಷ್ಟಮಿ ತಿಥಿಯು ಈ ದಿನ ರಾತ್ರಿ 3:06 ಇರಲಿದ್ದು ನಂತರದಲ್ಲಿ ನವಮಿ ತಿಥಿ ಪ್ರಾರಂಭವಾಗಲಿದೆ. ಜೊತೆಗೆ ಈ ದಿನ ಬೆಳಿಗ್ಗೆ 8:41 ರೋಹಿಣಿ ನಕ್ಷತ್ರ ಗೋಚಾರವಾಗಲಿದೆ. ನಂತರದಲ್ಲಿ ಮಾರ್ಗಶಿರ ನಕ್ಷತ್ರದ ಗೋಚಾರ ಪ್ರಾರಂಭವಾಗಲಿದೆ. ಜೊತೆ ಈ ದಿನ ಬೆಳಿಗ್ಗೆ 7:35 ಈ ವಜ್ರ ಹೆಸರಿನ ಯೋಗ ಇರಲಿದ್ದು ನಂತರದಲ್ಲಿ ಈ ಸಿದ್ಧಿ ಹೆಸರಿನ ಯೋಗ ಪ್ರಾರಂಭವಾಗಲಿದೆ. ಚಂದ್ರದೇವನು ಈ ದಿನ 8:01 ವೃಷಭ ರಾಶಿಯಲ್ಲಿ ನಂತರದಲ್ಲಿ ಮಿಥುನ ರಾಶಿಯಲ್ಲಿ ಗೋಚರಿಸಲಿದೆ. ಸೂರ್ಯದೇವನು ಈ ದಿನ ಸಿಂಹ ರಾಶಿಯಲ್ಲಿ ಗೋಚರಿಸಲಿದ್ದಾನೆ. ಇನ್ನು ಈ ದಿನದಂದು ಈ ಅಭಿಜಿತ್ ಮುಹೂರ್ತ ಬೆಳಿಗ್ಗೆ 11:52 ಮಧ್ಯಾಹ್ನ 12:41 ಇರಲಿದೆ. ಈ ದಿನದ ಗ್ರಹ ನಕ್ಷತ್ರ ತಿಥಿಯ ಕುರಿತಾದ ಮಾಹಿತಿಯಾಗಿದ್ದು ಇದರ ಆಧಾರದ ಮೇಲೆ ನಿಮ್ಮ ದಿನಚರಿಯಲ್ಲಿಯೂ ತುಂಬಾ ಬದಲಾವಣೆ ಕಂಡುಬರಲಿದೆ. ಈ ದಿನದ ಕುಂಭರಾಶಿಯ ಫಲಗಳ ಕುರಿತು ನೋಡುವುದಾದರೆ, ಒಬ್ಬ ಸಂತನ ಆಶೀರ್ವಾದದಿಂದ ಈ ಮನಃಶಾಂತಿ, ವ್ಯಾಪಾರ ಬಲಪಡಿಸಲು ನೀವು ಯಾವುದೇ ಪ್ರಮುಖ ಕ್ರಮಗಳನ್ನು ತೆಗೆದುಕೊಳ್ಳಬಹುದು. ಇದಕ್ಕಾಗಿ ನಿಮ್ಮ ಆಪ್ತ ಅಂದರೆ ನಿಮಗೆ ಆರ್ಥಿಕವಾಗಿ ಸಹಾಯ ಮಾಡಬಹುದು. ಕೆಲವರು ಅವರಿಗೆ ಸಾಧ್ಯವಿರುವ ಹೆಚ್ಚು ಭರವಸೆ ನೀಡ್ತಾರೆ. ಆತ್ಮೀಯರು ಕೆಲವು ಮಾತನಾಡುವ ಮತ್ತು ಯಾವುದೇ ಫಲಿತಾಂಶಗಳನ್ನು ನೀಡದೆ ಇಂತಹ ಜನರನ್ನು ನೀವು ಮರೆತು ಬಿಡಿ. ನೀವು ಕೆಲವು ಈ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡುವ ಮೂಲಕ ನಿಮ್ಮ ಪ್ರೇಮ ಜೀವನ ಉಜ್ವಲಗೊಳಿಸಬಹುದು. ಕಳೆದ ಕೆಲವು ದಿನಗಳಿಂದ ತುಂಬ ಕಾರ್ಯನಿರತರಾಗಿದ್ದೀರಿ. ಇಂದು ತಮಗಾಗಿ ಉಚಿತ ಸಮಯವನ್ನು ಪಡೆಯಬಹುದು. ನಿಮ್ಮ ಸಂಗಾತಿಯು ಅವನ ಅಥವಾ ಅವಳ ಜೀವನದಲ್ಲಿ ನಿಮ್ಮ ಮೌಲ್ಯವನ್ನು ವಿವರಿಸುವ ಕೆಲವು ಸುಂದರ ಪದಗಳನ್ನು ಇಂದು ನಿಮಗೆ ನೆನಪಿಸುತ್ತದೆ. ಈ ತಂದೆ ಅಥವಾ ಹಿರಿಯ ಸಹೋದರ ಇಂದು ನಿಮ್ಮ ಯಾವುದೇ ತಪ್ಪಿನ ಮೇಲೆ ನಿಮ್ಮನ್ನು ಬೈಯಬಹುದು ಮತ್ತು ಮಾತುಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ನೀವು ತುಂಬಾ ಹಠ, ಕೋಪ ಅಥವಾ ಈ ಉದ್ವೇಗದಿಂದ ವರ್ತಿಸುವ ಬಲವಾದ ಈ ಪ್ರಚೋದನೆಯನ್ನು ಅನುಭವಿಸಬಹುದು. ನೀವು ಜವಾಬ್ದಾರಿಯ ಪ್ರಜ್ಞೆಯನ್ನು ಹೊಂದಿದ್ದರೆ ಈ ಸ್ವತಂತ್ರರಾಗಿರಲು ಅವಕಾಶ ನೀಡಲಾಗುತ್ತೆ. ಹೆಚ್ಚಿನ ಈ ಶ್ರಮ ವಹಿಸಿದ ನಂತರ ನೀವು ಬಯಸಿದ ಗುರಿಯನ್ನು ತಲುಪಲು ಸಾಧ್ಯವಾಗುವುದೇ ಇಲ್ಲ. ಆದರೆ ಇಲ್ಲಿ ಪರಿಶ್ರಮ ಅನ್ನೋದು ನಂತರ ಈ ಫಲ ನೀಡುತ್ತೆ. ಆದ್ದರಿಂದ ಕೆಲಸ ಮಾಡುವುದನ್ನು ಮುಂದುವರೆಸಿ. ಈ ಆರ್ಥಿಕ ಪರಿಸ್ಥಿತಿಯ ವಿಷಯದಲ್ಲಿ ಈ ಮುಜುಗರ ಅನ್ನೋದು ನೀವು ಪಡಿಬಾರ್ದು. ಈ ಕಾಲ ನಂತರದಲ್ಲಿ ಅವು ಕ್ರಮೇಣ ಸುಧಾರಿಸುತ್ತದೆ. ಆರೋಗ್ಯ ಮತ್ತು ನಿಮ್ಮ ಏನೇ ತೊಂದರೆಗಳು ಇದ್ರೂ ನೀವು ಅದರ ಬಗ್ಗೆ ಹೆಚ್ಚು ಗಮನವನ್ನು ನೀವು ವಹಿಸಬೇಕಾಗುತ್ತೆ. ಯೋಗಕ್ಷೇಮದ ಬಗ್ಗೆ ಎಚ್ಚರಿಕೆಯಿಂದ ಗಮನ ಹರಿಸುವುದು ತುಂಬಾ ಅಗತ್ಯ. ಈ ಮನಸ್ಥಿತಿಯಲ್ಲಿ ಏರುಪೇರುಗಳು ಮತ್ತು ಈ
ಅಸ್ವಸ್ಥತೆ ಅನ್ನೋದು ಉಂಟಾಗಬಹುದು. ಜೊತೆಗೆ ರಕ್ತಹೀನತೆಯಂತಹ ರಕ್ತ ಸಂಬಂಧಿ ಅಂದರೆ ಕಾಳಜಿ ಉಂಟಾಗಬಹುದು. ನಿಮ್ಮ ವಿಶಿಷ್ಟ ಗುಣಗಳು ಮತ್ತು ಸಾಮಾಜಿಕ ಸಂಪರ್ಕಗಳನ್ನು ಅಳವಡಿಸಿಕೊಳ್ಳಿ. ಇಲ್ಲಿ ಗಿಡಮೂಲಿಕೆ ಅಂದರೆ ಪರಿಹಾರಗಳು ಸಹಾಯ ತುಂಬ ಮಾಡುತ್ತವೆ. ಅಂದರೆ ಮೂತ್ರಕೋಶ ಮತ್ತು ಈ ರಕ್ತ ಪರಿಚಲನೆ ಸಮಸ್ಯೆಗಳ ಬಗ್ಗೆ ತುಂಬಾ ಅತ್ಯಂತ ಜಾಗರೂಕರಾಗಿ ಇದ್ದರೆ ಉತ್ತಮ. ಈ ಸ್ವಯಂ ಆರೈಕೆ ಮತ್ತು ಸಮತೋಲನ ನೀವು ಆದಷ್ಟು ಹೆಚ್ಚು ಗಮನ ಹರಿಸಿ. ಲವ್ ಮತ್ತು ರಿಲೇಷನ್ಶಿಪ್ ಬಗ್ಗೆ ತಿಳಿದುಕೊಳ್ಳೋಣ. ಇಂದು ನೀವು ತುಂಬ ಭಾವುಕರಾಗಿರುತ್ತೀರಿ. ಸಕಾರಾತ್ಮಕ ಮತ್ತು ನಕಾರಾತ್ಮಕ ಭಾವನೆಗಳು ಇಂದು ನಿಮ್ಮ ಮೆದುಳನ್ನು ತುಂಬುತ್ತೆ. ನಿಮ್ಮ ಈ ಪ್ರಣಯ ಜೀವನದ ಬಗ್ಗೆ ಯಾವುದೇ ನಿರ್ಣಾಯಕ ನಿರ್ಧಾರ ತೆಗೆದುಕೊಳ್ಳಲು ಇದು ಉತ್ತಮ ಸಮಯವಲ್ಲ. ಆದಾಗ್ಯೂ ಪ್ರೀತಿ ಮತ್ತು ಪ್ರಣಯಕ್ಕೆ ಇದು ಅತ್ಯುತ್ತಮ ಸಮಯ. ವಿಶೇಷವಾಗಿ ನಾವು ನೋಡೋದಾದರೆ ನೀವು ಈಗಾಗಲೇ ಅಂದರೆ ಲೇಬದ್ಧ ಸಂಬಂಧದಲ್ಲಿದ್ದರೆ ಒಂಟಿ ಜನರು ಸ್ವಲ್ಪ ಆಸಕ್ತಿ ತೋರಿಸುವ ಯಾರನ್ನಾದರೂ ತಲುಪಲು ಪ್ರಯತ್ನಿಸುತ್ತಿದ್ದೀರ. ವೃತ್ತಿ ಮತ್ತು ಹಣ ನಾವು ಈಗ ನೋಡೋಣ. ನೀವು ಬಹಳ ಸಮಯದಿಂದ ನೇರ ಮತ್ತು ಕಿರಿದಾದ ಹಾದಿಯಲ್ಲಿ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೀರಿ. ಆದರೆ ಇಂದು ನೀವು ಒಂದು ಕೆಲಸವನ್ನು ಸಾಧಿಸಲು ತಂತ್ರಗಳನ್ನು ಆಶ್ರಯಿಸಲು ನೀವು ತುಂಬಾ ಇಷ್ಟಪಡ್ತೀರಾ. ಆದಾಗ್ಯೂ ಇದು ನೀವು ತೆಗೆದುಕೊಳ್ಳಲಿರುವ ಅನಗತ್ಯ ಅಪಾಯವಿದೆ. ಏನಪ್ಪ ಅಂದರೆ ನೀವು ಎಷ್ಟೋ ಕೆಲಸಗಳು ಮಾಡಲು ತುಂಬಾ ಪ್ರಯತ್ನ ಪಡ್ತೀರಾ. ಅದು ಸ್ವಲ್ಪ ಅಡೆತಡೆಗಳು ಅನ್ನೋದು ಉಂಟಾಗ್ತಾ ಇರುತ್ತೆ. ಹಾಗಾಗಿ ನೀವು ಮನನೊಂದಿರುತ್ತೀರಾ. ನೀವು ಈ ವರ್ಷಗಳಲ್ಲಿ ನಿರ್ಮಿಸಿರುವ ನಂಬಿಕೆಯನ್ನು ಕಳೆದುಕೊಳ್ತೀರಾ. ಇನ್ನು ನಾವು ಈ ಕುಂಭರಾಶಿಯವರಿಗೆ ಏನೆಲ್ಲ ಅಂತ ಅಂದರೆ ಆದಷ್ಟು ಯಾವಾಗಲೂ ಪ್ರತಿ ವಾರನೂ ಈ ಶನಿ ಭಗವಾನರ ದೇವಸ್ಥಾನಕ್ಕೆ ಹೋಗಿ ಆದಷ್ಟು ನಿಮಗೆ ಸಾಧ್ಯವಿದ್ದಷ್ಟು ಈ ಎಳ್ಳು ಬತ್ತಿಗಳನ್ನು ಹಚ್ಚಿ ಎಳ್ಳು ಮತ್ತು ಬೆಲ್ಲದಿಂದ ಮಾಡಿದ ಸಿಹಿ ಪದಾರ್ಥಗಳನ್ನು ಭಕ್ತಾದಿಗಳಿಗೆ ಹಂಚತಕ್ಕಂಥದ್ದು. ಅದರಿಂದ ನಿಮ್ಮ ಎಷ್ಟೋ ಕಷ್ಟಗಳೆಲ್ಲ ಈ ಶಾಶ್ವತವಾಗಿ ನಿರ್ಮೂಲನೆ ಆಗುತ್ತೆ. ನಂತರ ನೀವು ಈ ಕೊನೆಯ ಹಂತ ಕೊನೆಯ ಘಟ್ಟದಲ್ಲಿ ಈ ಸಾತಿ ಅನ್ನೋದು ನಡೀತಾ ಇದೆ. ಅದರಿಂದ ನಿಮಗೆ ಏನು ತೊಂದರೆ ಇಲ್ಲ, ಭಯಪಡೋಂಥ ಅಗತ್ಯನೂ ಕೂಡ ಇಲ್ಲ. ಆದಷ್ಟು ನೀವು ಈ ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿ ಈ ಶನಿ ಮಹಾದೇವರ ಪಾತ್ರಕ್ಕೆ ನೀವು ಕೃಪೆ ಆಗಬೇಕಾಗುತ್ತೆ. ಏನು ಕೆಲಸ ಮಾಡಲು ಪ್ರಯತ್ನಿಸುತ್ತಿದ್ದೀರಿ ಎಂದು ಜನರು ನಿಮ್ಮನ್ನು ಗುರುತಿಸುತ್ತಾರೆ ಮತ್ತು ಈ ಮನನೊಂದಿರುತ್ತಾರೆ. ನೀವು ಈ ವರ್ಷದಲ್ಲಿ ತುಂಬಾ ಎಷ್ಟೋ ಕೆಲಸಗಳು ಮಾಡ್ತಾನೆ ಇರ್ತೀರ ತುಂಬ ಶ್ರದ್ಧೆಯಿಂದ. ಆದಷ್ಟು ನೀವು ಎಷ್ಟು ಅಂದರೆ ಕುಂಭರಾಶಿಯವರು ತುಂಬ ಈ ಉತ್ತಮ ಸ್ಥಾನಕ್ಕೆ ಬರಲು ತುಂಬಾ ಕಷ್ಟಪಟ್ಟಿರ್ತೀರ. ಅದನ್ನು ನೀವು ಈ ಒಳ್ಳೆಯ ಸ್ನೇಹಿತರು ಅಂತ ಅಂದ್ಕೊಂಡು ಅವರ ಜೊತೆ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಎಲ್ಲ ಹಂಚ್ಕೊಂಡಿರ್ತೀರ. ಆದರೆ ಅವರನ್ನು ಜಾಸ್ತಿ ನಂಬಲಿಕ್ಕೆ ನೀವು ಹೋಗಬಾರ್ದು. ಅವರಿಂದನೇ ನಿಮಗೆ ತುಂಬ ನೋಡೋದಕ್ಕೆ ಫ್ರೆಂಡ್ ಥರ ಇರ್ತಾರೆ, ಒಳಗಡೆ ಎಲ್ಲ ಈ ಶತ್ರುತ್ವ ಅನ್ನೋದು ಬಯಸ್ತಾ ಇರ್ತಾರೆ. ಹಾಗಾಗಿ ಅವರಿಂದ ನೀವು ನಂಬಿಕೆಯನ್ನು ಅವರು ನಿಮ್ಮಿಂದ ನಂಬಿಕೆ ಅನ್ನೋದು ಕಳೆದುಕೊಳ್ತಾರೆ. ಇನ್ನು ನಾವು ಕೊನೆಯದಾಗಿ ನೋಡೋದಾದರೆ ಈ ಉಪಾಯಗಳ ಕುರಿತು ನೋಡುವುದಾದರೆ ಅಂದರೆ ಗೋಶಾಲೆ ಎಲ್ಲಿರುತ್ತೆ ಅಲ್ಲಿಗೆ ಹೋಗಿ. ಇಲ್ಲ ಅಂದರೆ ನೀವು ಏನಾದರೂ ಗೊತ್ತಿರೋರ ಮನೆಯಲ್ಲಿ ಈ ಹಸುಗಳಿದ್ರೆ ಅವಕ್ಕೆ ಆದಷ್ಟು ಈ ಹಸಿರು ಹುಲ್ಲನ್ನು ತಗೊಂಡು ಬಂದು ಮತ್ತು ಈ ಬೆಲ್ಲ ಮತ್ತು ಈ ಗೋಧಿ ಹಿಟ್ಟನ್ನು ಕಲಿಸ್ಬಿಟ್ಟು ಚಪಾತಿ ಥರ ಹಾಕಿ ಕೊಡೋದ್ರಿಂದ ನಿಮ್ಮ ಸರ್ವ ಕಷ್ಟಗಳು ದೋಷಗಳು ಎಲ್ಲ ನಿವಾರಣೆಯಾಗಿ ನಿಮಗೆ ನಾನಾ ಮೂಲಗಳಿಂದ ಧನಾಭಿವೃದ್ಧಿ ಬರುತ್ತೆ. ಮತ್ತು ಎಲ್ಲ ಕೆಲಸದಲ್ಲೂ ಅಭಿವೃದ್ಧಿ ಏಳಿಗೆ ಯಶಸ್ಸು ಅನ್ನೋದು ಸಿಗ್ತಾ ಹೋಗುತ್ತೆ. ಕುಂಭರಾಶಿಗೆ ಗುರುಬಲ ಅನ್ನೋದು ಇರೋದ್ರಿಂದ ಅವರು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸದಲ್ಲಿ ಈ ದುಪ್ಪಟ್ಟು ಲಾಭ ಅನ್ನೋದು ಸಿಗ್ತಾ ಇದೆ. ಮತ್ತು ಇಲ್ಲಿ ಶನಿ ಪ್ರಭಾವ ಬಿಟ್ಟು ಹೋಗಬೇಕಾದ್ರೆ ಏನಪ್ಪ ಅಂತ ಅಂದರೆ ನಿಮಗೆ ಶನಿ ಬಂದಾಗ ಏನಾದರೂ ಕೊಟ್ಟೋಗ್ತಾನೆ, ಹೋಗಬೇಕಾದ್ರೂ ಏನಾದರೂ ಕೊಟ್ಟೋಗ್ತಾನೆ ಅನ್ನೋದು ನಿಮಗೆ ಇಲ್ಲಿ ಪ್ಲಸ್ ಪಾಯಿಂಟು. ಹಾಗಾಗಿ ನಿಮಗೆ ಈ ಭಗವಂತ ಕೊಡೋದಕ್ಕೆ ದಾರಿ ಕೊಟ್ಟಿದ್ದಾನೆ. ದಾರಿ ನೀವು ಹುಡುಕೋಬೇಕು ಅಷ್ಟೇ. ದಾರಿಗೆ ನೀವು ರೀಚ್ ಆಗಬೇಕು. ಗುರುಬಲ ಇರೋದ್ರಿಂದ ನೀವು ಆ ದಾರಿಗೆ ರೀಚ್ ಆಗ್ತೀರಾ, ಬೆಳಕನ್ನು ಕಂಡ್ಕೋತೀರ. ಈ ಸಾತಿ ಅಂತ್ಯ ಭಾಗದಲ್ಲಿ ಇರೋದ್ರಿಂದ ಈ ಶನಿ ಭಗವಾನರ ದೇವಸ್ಥಾನಕ್ಕೆ ನಾನು ಫಸ್ಟ್ ಹೇಳ್ದಾಗೆ ಆದಷ್ಟು ಸಾಧ್ಯವಾದಷ್ಟು ಹೋಗಿ ಬನ್ನಿ. ಮತ್ತು
ನೀವು ಈ ತೈಲಾಭಿಷೇಕ ಅನುಕೂಲತೆ ಇದ್ದರೆ ತೈಲಾಭಿಷೇಕವನ್ನು ಮಾಡಿಸಿ, ಮರಿಬಾರ್ದು. ಕುಟುಂಬ ಸ್ಥಾನ ಅಂದರೆ ಧನಸ್ಥಾನ. ಇಲ್ಲಿ ವಿದ್ಯಾಸ್ಥಾನ, ಲಾಭಸ್ಥಾನಕ್ಕೆ ಇಷ್ಟಕ್ಕೂ ಅಧಿಪತಿಯಾದಂತಹ ಗುರು ಚೆನ್ನಾಗಿರೋದ್ರಿಂದ ಕುಟುಂಬದಲ್ಲಿ ವೃದ್ಧಿಯನ್ನು ಕಾಣ್ತಾ ಹೋಗ್ತೀರಾ. ಈ ಧನಾಭಿವೃದ್ಧಿ ಆಗುತ್ತೆ. ವಿದ್ಯಾರ್ಥಿ ವಿದ್ಯೆಯಲ್ಲಿ ಏನು ಸಮಸ್ಯೆ ಬರೋದೇ ಇಲ್ಲ. ತಿಂಗಳ ಜೊತೆಗೆ ನಿಮ್ಮ ಮಾತಿಗೆ ವ್ಯಾಲ್ಯೂ ಅನ್ನೋದು ಬರುತ್ತೆ. ಲಾಭಗಳು ಸಿಗ್ತಾ ಹೋಗುತ್ತೆ. ಹೆಚ್ಚಾಗಿ ಲಾಭಗಳು ಅಂದರೆ ಕೋಟಿಗಟ್ಟಲೆ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ನೀವು ಯಾವ ವ್ಯವಹಾರ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅದರ ಮಟ್ಟಿಗೆ ನಿಮಗೆ ಸಿಗ್ತಾ ಹೋಗುತ್ತೆ ಸಂಪಾದನೆ. ಮತ್ತು ನಿಮಗೆ ಇಷ್ಟೆಲ್ಲ ಪಾಸಿಟಿವ್ ಬರೋದು ಈ ಗುರುವಿನಿಂದ. ಶನಿ ಅಂತ್ಯ, ಆದ್ದರಿಂದ ತುಂಬ ಪ್ರಭಾವ ಏನು ಇರೋದಿಲ್ಲ. ಶನಿಗೆ ಏನು ಪರಿಹಾರಗಳು ಬೇಡ. ಹಾಗಾಗಿ ಈ ರಾಶಿಯಿಂದ ಈ 10ನೇ ಮನೆ ಅಧಿಪತಿಯಾಗಿರತಕ್ಕಂತಹ ಕುಜ ಅಷ್ಟೊಂದು ಚೆನ್ನಾಗಿಲ್ಲ. ಕುಜ ಅಂದರೆ ಈ 13ನೇ ತಾರೀಕಿನವರೆಗೂ ಅಷ್ಟಮ ಸ್ಥಾನದಲ್ಲಿ ಇರ್ತಾರೆ. ಹಾಗಾಗಿ ಈ ಭಾಗ್ಯಸ್ಥಾನಕ್ಕೆ ಬರೋದು ಸ್ವಲ್ಪ ತಡ ಆಗಬಹುದು. ಆದಷ್ಟು ಈ ಸುಬ್ರಹ್ಮಣ್ಯ ಸ್ತೋತ್ರಗಳನ್ನು ಹೇಳಿ, ಇಲ್ಲಾಂದರೆ ಹೇಳಲಿಕ್ಕೆ ಬರಲಿಲ್ಲ ಅಂದರೆ ಈ ಮೊಬೈಲ್ನಲ್ಲಿ ಕೂಡ ನೀವು ಕೇಳಬಹುದು. ಈ ರಾಶಿಯವರಿಗೆ ಸುಖಾಧಿಪತಿ ಹಾಗೂ ಭಾಗ್ಯಾಧಿಪತಿ ಶುಕ್ರ ತುಂಬ ಒಳ್ಳೇದು ಮಾಡ್ತಾನೆ. ಮತ್ತು ಆದಷ್ಟು ಈ ನಿಮ್ಮ ಊರಿನಲ್ಲಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ದರ್ಶನ ಮಾಡಿಕೊಂಡು ಬರೋದು ಬಹಳನೇ ಒಳ್ಳೆಯದು. ಈ ಅಷ್ಟಮಾಧಿಪತಿ ಅಷ್ಟಮದಲ್ಲಿ ಇರ್ತಾರೆ ಮತ್ತು ಪೂರ್ವ ಪುಣ್ಯಸ್ಥಾನಕ್ಕೂ ಅಧಿಪತಿ. ಹಾಗಾಗಿ ಅದೃಷ್ಟ ಅನ್ನೋದು ನಿಮಗೆ ಕೂಡಿ ಬರುತ್ತೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.